ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ಚೆರಿಯಮನೆ ಇನ್ಫಾರ್ಮೇಷನ್ ಡೆಸ್ಕ್ ಯೂಟ್ಯೂಬ್ ಚಾನಲ್ ಕಡೆಯಿಂದ ಪ್ರೀತಿಯ ಸ್ವಾಗತ. ನಾನು ಸುರೇಶ್ ಚೆರಿಯಮನೆ. ಸ್ನೇಹಿತರೆ, ಮರ ಗಿಡಗಳು ಇಲ್ಲದ ಬಂಜರು ಭೂಮಿಯನ್ನು ಹದಗೊಳಿಸಿ ಅದರಲ್ಲಿ ರೋಬಸ್ಟಾ ಕಾಫಿಯ ಜೊತೆಯಲ್ಲಿ ಮಿಶ್ರ ಬೆಳೆಯಾಗಿ ಅಡಿಕೆ ಬೆಳೆದು ಈ ಮೂಲಕ ಬಂಜರು ಭೂಮಿಯನ್ನು ಬಂಗಾರಗೊಳಿಸಿದ ಯುವ ರೈತನ ಕೃಷಿ ಸಾಧನೆ ಕುರಿತು ನಾನಿಂದು ವಿಡಿಯೋ ಮಾಡ್ತಿದ್ದೇನೆ. ಫ್ರೆಂಡ್ಸ್, ಶನಿವಾರ ಸಂತೆ ಹುಬ್ಬಳ್ಳಿಗೆ ಸೇರಿದ ತೋಯಳ್ಳಿ ಗ್ರಾಮದ ಯುವ ರೈತ ಪ್ರದೀಪ್ ಎಂಬುವರೇ ಈ ಕೃಷಿ ಸಾಧಕರಾಗಿದ್ದಾರೆ. ಪ್ರದೀಪ್ ಅವರು 16 ವರ್ಷಗಳ ಹಿಂದೆ ತೋಯಳ್ಳಿ ಗ್ರಾಮದ ಸ್ವಲ್ಪ ದೂರದಲ್ಲಿರುವ ತನಗೆ ಸೇರಿದ 7 ಎಕರೆ ಮರ ಗಿಡಗಳು ಇಲ್ಲದ ಬಂಜರು ಭೂಮಿಯನ್ನು ಹದಗೊಳಿಸಿ ಹಂತ ಹಂತವಾಗಿ ಅದರಲ್ಲಿ ರೋಬಸ್ಟಾ ತಳಿಯ ಕಾಫಿಯನ್ನು ಬೆಳೆದು ನಡುವೆ ಮಿಶ್ರ ಬೆಳೆಯಾಗಿ ಅಡಿಕೆಯನ್ನು ಬೆಳೆದು ಈ ಮೂಲಕ ಅವರು ತೋಟವನ್ನು ಸಮೃದ್ಧಿಗೊಳಿಸಿದ್ದಾರೆ. ಫ್ರೆಂಡ್ಸ್, ಪ್ರದೀಪ್ ಅವರ ತಂದೆಯವರ ಕಾಲದಲ್ಲಿ ಈ 7 ಎಕರೆ ಜಾಗದಲ್ಲಿ ಮರ ಗಿಡಗಳು ಇಲ್ಲದೆ ಅಪ್ಪಟ ಬಂಜರು ಭೂಮಿಯಾಗಿದ್ದ ಹಿನ್ನೆಲೆಯಲ್ಲಿ ಅವರು ಇಲ್ಲಿ ವ್ಯವಸಾಯ ಮಾಡಲು ಸಾಧ್ಯವಾಗದೆ ಪಾಳು ಬಿಟ್ಟಿದ್ದರು. 16 ವರ್ಷಗಳ ಹಿಂದೆ ಪ್ರದೀಪ್ ಅವರು ಪಾಳು ಬಿಟ್ಟಿದ್ದ ಜಾಗವನ್ನು ಹದಗೊಳಿಸುತ್ತಾರೆ. ಅದರಲ್ಲಿ ಹಂತ ಹಂತವಾಗಿ ಬಿಸಿಲಿಗೆ ಹೊಂದಿಕೊಳ್ಳುವಂತಹ 10 ಅಡಿ ಎತ್ತರದ ರೋಬಸ್ಟಾ ತಳಿಯ ಕಾಫಿ ಗಿಡಗಳನ್ನು ನೆಡುತ್ತಾರೆ. ಈಗ ಪ್ರದೀಪ್ ಅವರು ಪಾಳು ಬಿಟ್ಟಿದ್ದ ಬಂಜರು ಭೂಮಿ ಸಮೃದ್ಧಿಗೊಂಡ ಕಾಫಿ ತೋಟವನ್ನಾಗಿ ಮಾರ್ಪಾಡಾಗಿದೆ. ಪ್ರದೀಪ್ ಅವರು 3 ವರ್ಷಗಳ ಹಿಂದೆ ತೋಟದಲ್ಲಿ ಕಾಫಿಯ ನಡುವೆ ಮಿಶ್ರ ಬೆಳೆಯಾಗಿ ಅಡಿಕೆಯನ್ನು ಬೆಳೆದಿದ್ದಾರೆ. ಸ್ನೇಹಿತರೆ, ಪ್ರದೀಪ್ ಅವರು ತನ್ನ ಈ ರೋಬಸ್ಟಾ ಕಾಫಿ ತೋಟದಲ್ಲಿ ಪ್ರತಿ ವರ್ಷ ಕಾಫಿಯಿಂದ ಅಧಿಕ ಇಳುವರಿ ತೆಗೆಯುತ್ತಾರೆ. ವಾರ್ಷಿಕ ಮಳೆ ಪ್ರಮಾಣ ಕಡಿಮೆ ಇರಲಿ ಅಥವಾ ಮಳೆ ಪ್ರಮಾಣ ಜಾಸ್ತಿಯೇ ಇರಲಿ, ಪ್ರದೀಪ್ ಅವರು ಮಾತ್ರ ತಮ್ಮ ರೋಬಸ್ಟಾ ತೋಟದಲ್ಲಿ ಅಧಿಕ ಇಳುವರಿಯನ್ನು ಪಡೆದು ಅಧಿಕ ಲಾಭವನ್ನು ಗಳಿಸುತ್ತಾರೆ. ಪ್ರದೀಪ್ ಅವರು ಕಾರ್ಮಿಕರ ಸಹಾಯದಿಂದ ತೋಟವನ್ನು ನಿರ್ವಹಣೆ ಮಾಡ್ತಾರೆ. ಹಾಗೆ ಅವರು ತನಗೆ ಸೇರಿದ ಗದ್ದೆಯಲ್ಲಿ ಭತ್ತವನ್ನು ಬೆಳೆಯುತ್ತಾರೆ ಮತ್ತು ಶುಂಠಿಯನ್ನು ಸಹ ಬೆಳೆಯುತ್ತಾರೆ. ಫ್ರೆಂಡ್ಸ್, ರೈತನೊಬ್ಬ ಮನಸ್ಸು ಮಾಡಿದರೆ ಪಾಳು ಬಿದ್ದ ಜಾಗವನ್ನು ಹದಗೊಳಿಸಿ ಅಲ್ಲಿ ಬಂಗಾರ ಬೆಳೆಯಬಹುದು ಎಂಬ ಉದ್ದೇಶದಿಂದ ಈ ವಿಡಿಯೋ ಮಾಡ್ತಿದ್ದೇನೆ. ಹಾಗಾದರೆ ಬನ್ನಿ ಸ್ನೇಹಿತರೆ, ಪ್ರದೀಪ್ ಅವರ ರೋಬಸ್ಟಾ ತೋಟ ಹೇಗಿದೆ ಅಂತ ನೋಡ್ಕೊಂಡು ಬರೋಣ. ತೋಟ ಎಷ್ಟು ಎಕರೆ ಇದೆ ಸರ್? ಇದು 7 ಎಕರೆ ಇದೆ. ಹಾಂ ಹಾಂ. ಯಾವ ಕಾಫಿ ಸರ್ ಇದು? ರೋಬಸ್ಟಾ. ಗಿಡಗಳಿಗೆ ಎಷ್ಟು ವರ್ಷ ಆಯ್ತು? ಅರಬೇಕೂ ಮಿಕ್ಸ್ ಇದೆ. 6 ಅಡಿ ರೋಬಸ್ಟಾ ಮಿಕ್ಸ್.
ಸರ್ ಪೆಪ್ಪರ್ ಫಸಲು ಹೇಗಿದೆ ಸರಿ? ಚೆನ್ನಾಗಿದೆ, ಎಲ್ಲ ವಾಟರ್ ಮೊದಲೇ ಬಿಟ್ಟಿರೋದ್ರಿಂದ. ಮೊದಲು ಇದಕ್ಕೆ ನೀರಾವರಿ ಡಿಸೆಂಬರ್ ಟೈಮಲ್ಲೇ ವಾಟರ್ ನಾವು ಸ್ಟಾರ್ಟ್ ಮಾಡಿದ್ದೆ. ಹಾಂ ಹಾಂ ಎಲ್ಲ ಫುಲ್ ಮೈಕ್ರೋ ಮಾಡಿರೋ ತೋಟ ಇದೆ. ಹಾಂ ಹಾಂ ಮೈಕ್ರೋ. ಹಾಂ, ಮೈಕ್ರೋ ಸಿಸ್ಟಮ್ ಇದೆ. ಗಿಡ ಎಲ್ಲ ಬಂದು 8 ಫೀಟ್ ಇದೆ. ಹಾಂ ಹಾಂ ಸರ್ ಎಲ್ಲ ಮಾಮೂಲಿ ಸಿಂಗಲ್ ಕೊಳನು. ಹಾಂ ಹಾಂ ನನ್ನ ಹತ್ರ ಬಂದು ಇದನ್ನು ಹೊಸ್ದಾಗಿ ಬಿಟ್ಟಿರೋದೆ. ಇದು ನೋಡಿ, ಇವಾಗ ನೆಕ್ಸ್ಟ್ ಇಯರ್ ರೆಡಿ ಆಗ್ತದೆ. ಹಾಂ ನೋಡಿ, ಇದು ಬಿಟ್ಟಿದ್ದೀನಿ. ಇದೆ ಕಾಫಿ ಒಂದೇ ಬಿಟ್ಟರೆ ಒಂದರಲ್ಲೇ ಇರುತ್ತೆ. ಬ್ರೆಜಿಲ್ ಟೈಪಲ್ಲೆಲ್ಲ 3-4 ಕೊಳನುಗಳು ಬಿಡ್ತಾರೆ. ಅದಕ್ಕಿಂತ ಅಷ್ಟು ಕಾಫಿ ಇದು ಕುಯ್ಯೋದು. ನೋಡಿ, ಇದನ್ನು ಬಂದು ಎಷ್ಟಿದೆ. ಇದು ಹೊಸದು, ಈ ವರ್ಷದ್ದು. ಇದು ಒಂದು 3-4 ಕಿಲೋ ಹಳೆಯದು. ಇದು ಎಲ್ಲ ಗಿಡದಲ್ಲೂ ಹಾಗೆ ಜಾಸ್ತಿ ಬ್ರಾಂಚಸ್ಗಳಿದ್ದಾವೆ. ನೋಡಿ ಇದೆಲ್ಲ ಇಷ್ಟು ಕುಯ್ಬೇಕಾದ್ರೆ ಇಷ್ಟು ಹಣ್ಣಾಗಿರ್ಬೇಕಾ? ಪಲ್ಪರ್ ಮಾಡಿಸಿದ್ರೆ ಕರೆಕ್ಟಿಗೆ ಇದು ಪಲ್ಪರ್ಗೆ. ಹಾಂ, ನೀವು ಇದು ಪಲ್ಪರ್ ಮಾಡೋದಾ? ಅಲ್ಲ, ಮಾಡಲ್ಲ. ಪಲ್ಪರ್ ಹಾಗೇನೆ ಸರಿನೇ ಇದು ಚೆರಿ. ಹಾಂ. ಸರ್ ನಮಸ್ತೆ. ನಿಮ್ಮ ಹೆಸರು? ಪ್ರದೀಪ್ ಅಂತ ಸರ್, ಇದು ಯಾವ ಊರು ಇದು? ಇದು ತೋಯಳ್ಳಿಗೆ ಬರುತ್ತೆ. ಹಾಂ ಹಾಂ ತೋಟ ಬಂದು ತೊಳಗೂರು ಅಂತ ಬರುತ್ತೆ. ಹಾಂ, ತೊಗೊಂಡು. ಈ ತೋಟ ಮೊದಲು ಏನಾಗಿತ್ತು ಅದನ್ನು ವಿವರಣೆ ಹೇಳ್ತೀರಾ? ಸರ್ ಫುಲ್ ಖಾಲಿ ಬೌಂಡ್ರಿ ಸರ್ ಇದು. ಹಾಂ ಹಾಂ ಪೂರ್ತಿ ಏನಂದರೆ ಏನೂ ಇರಲಿಲ್ಲ. ಹಾಂ ಹಾಂ ಫುಲ್ಲು ಮರಳು ಜಾಗ ಇದು. ಹಾಂ ಹಾಂ ಇದನ್ನು ಇವಾಗಲೇ ತೋಟ ಮಾಡಿ ಒಂದು 16 ಇಯರ್ಸ್ ಆಗಿದೆ ಇವಾಗ. ಆಯ್ತು ಆಯ್ತು ಅದು. ಹಾಂ, ಅಲ್ಲಿಂದ ನೀವು ಕಾಫಿ. ಹಾಂ, ಹೌದು ಹೌದು ಹೌದು. ಹಾಂ ಹಾಂ ಎಲ್ಲ 8 ಫೀಟ್ ಬಿಟ್ಟಿದ್ದೀವಿ ಗಿಡಗಳನ್ನ. ಹಾಂ ಹಾಂ ಹೈಟು ಹಾಂ ಹಾಂ ಅಂತರನ 10 ಫೀಟ್. ರೋಬೆಸ್ಟ ತಳಿ. ಹಾಂ, ರೋಬಸ್ಟ. ಹಾಂ ಹಾಂ ಹೇಗೆ ಫಸಲು? ತುಂಬ ಚೆನ್ನಾಗಿದೆ ಸರ್. ಫಸಲಿದೆ. ಅರಬೇಕಿಂತ ಪರವಾಗಿಲ್ಲ ಇದು. ಹಾಂ 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 ಅದರಲ್ಲಿ ಅಂತರ ಬೆಳೆಯಾಗಿ ಏನೇನು ಬೆಳೆದಿದ್ದೀರಾ? ಅಡಿಕೆ ಬೆಳೆದಿದ್ದೀವಿ. ಅಡಿಕೆ. ಅಡಿಕೆ ಗಿಡಗಳಿಗೆ ಎಷ್ಟು ವರ್ಷ ಆಯಿತು? ಅದು ಒಂದು 20 ಇಯರ್ಸು ಇದೆ, 4 ಇಯರ್ಸು ಇದೆ. ಇತ್ತೀಚೆಗೆ ಅದು ಇದೆ. ಹಾಂ, ಹೌದು ಹೌದು. ಹಾಂ ಹಾಂ ಅಡಿಕೆ ಹೇಗೆ ಫಸಲು? ಚೆನ್ನಾಗಿದೆ. ಹಾಂ ಸರಿ. ಸ್ಪ್ರೇ ಮಾಡಿ ಇಟ್ಕೋಬೇಕು ಅಷ್ಟೇ, ನೀಟಾಗಿ ಕರೆಕ್ಟ್ ಟೈಮಿಗೆ ಸ್ಪ್ರೇಗಳು ಮಾಡಬೇಕು. ಹ್ಞೂ ಹ್ಞೂ ಕಾರ್ಮಿಕರು ಡೈಲಿ ಬರ್ತಾರಾ? ಹಾಂ, ಡೈಲಿ ಬರ್ತಾರೆ. ಹಾಂ ಹಾಂ ಎಲ್ಲಿ ಕಾರ್ಮಿಕರು? ಇಲ್ಲಿ ಲೋಕಲ್ಸು ಬರ್ತಾರೆ, ಅಸ್ಸಾಂ ಅವರು ಇದ್ದಾರೆ, ಆ ಕಡೆಯವರು ಬರ್ತಾರೆ. ಓಕೆ. ಹಾಂ ಹಾಂ ಪೆಪ್ಪರು ಹೇಗೆ? ಪೆಪ್ಪರ್ ಚೆನ್ನಾಗಿದೆ ಸರ್. ಫಸಲು ಚೆನ್ನಾಗಿದೆ. ಹಾಂ, ಚೆನ್ನಾಗಿದೆ. ಹಾಂ ಹಾಂ ಬಗ್ಗೆ ನಿಮಗೆ ಅಭಿಪ್ರಾಯ ಏನು ಲಾಭದಾಯಕನ ಹೇಗೆ? ಲಾಭದಾಯಕ. ಸರಿಯಾದ ಟೈಮಲ್ಲಿ ಕೆಲಸಗಳನ್ನ ಮಾಡಬೇಕಷ್ಟೇ. ಕೆಲಸಗಳನ್ನ ಮಾಡಿಸ್ಬೇಕು. ಕೆಲಸ ಮಾಡಿಸ್ಬೇಕಂದ್ರೆ ಲಾಭ ಇದೆ. ಯಾವ ಜಾಗದಲ್ಲಿ ಬೇಕಾದರೂ ಬೆಳಿಬೋದು. ಹಾಂ ಹಾಂ ಸ್ನೇಹಿತರೆ, ವಿಡಿಯೋ ನೋಡಿದ್ರಲ್ಲ, ಹೇಗೆನ್ನಿಸ್ತು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಕಂಟೆಂಟ್ ಹೊತ್ತು ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.